ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಡ್ಜೆಟ್ ಬೇಸ್ಡ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇದು ಅಪ್ಕಮಿಂಗ್ ಬರುವಂತಹ ಎಲ್ಲ ಎಕ್ಸಾಮ್ಗಳಲ್ಲಿಯೂ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ 1 ವರ್ಷಗಳ ಕಾಲ ನೀವು ಕರ್ನಾಟಕ ಬೇಸ್ಡ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀರಿ, ಅಲ್ಲಿ ಡೆಫಿನೆಟ್ಲಿ ನೀವು ಈ ಪಾರ್ಟ್ನ ಕ್ವಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಡಿಯೋವನ್ನು ಶುರು ಮಾಡೋಣ. ವಾಟ್ ಈಸ್ ದ ಬಡ್ಜೆಟ್ ಅಲೋಕೇಶನ್ ಫಾರ್ ದ ಚೈಲ್ಡ್ ಬಡ್ಜೆಟ್ ಇನ್ ದ ಕರ್ನಾಟಕ ಬಡ್ಜೆಟ್ 26-27? ಕರ್ನಾಟಕ ಬಡ್ಜೆಟ್ 26-27ರಲ್ಲಿ ಮಕ್ಕಳ ಬಜೆಟ್ಗಾಗಿ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ 63,135 ಕೋಟಿ ಇಷ್ಟು ರೂಪಾಯಿಗಳನ್ನು ಮಕ್ಕಳ ಬಜೆಟ್ಟಿಗಾಗಿ ಈ ವರ್ಷದ ಬಡ್ಜೆಟಲ್ಲಿ ಅಲಾಟನ್ನು ಮಾಡಿದ್ದಾರೆ. ಕರ್ನಾಟಕ ಬಜೆಟ್ನ ಒಟ್ಟು ಗಾತ್ರ ಎಷ್ಟು? ವಾಟ್ ಈಸ್ ದ ಸೈಜ್ ಆಫ್ ಕರ್ನಾಟಕ ಬಡ್ಜೆಟ್? ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದ್ರ ಬಗ್ಗೆ ನಾನು ಪಾರ್ಟ್ 1ನಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದ ಕರ್ನಾಟಕ ಬಡ್ಜೆಟ್ ಅನೌನ್ಸ್ಮೆಂಟ್, ಸಿಲ್ಕ್ ಪಾರ್ಕ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್? ಕರ್ನಾಟಕ ಬಡ್ಜೆಟ್ ಘೋಷಣೆಯ ಪ್ರಕಾರ ಸಿಲ್ಕ್ ಪಾರ್ಕ್ಗಳನ್ನು ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ಥಾಪಿಸಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಇದರಲ್ಲಿ ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಮತ್ತು ಕಲಬುರಗಿ ಈ 5 ಜಾಗಗಳಲ್ಲಿ ಸಿಲ್ಕ್ ಪಾರ್ಕನ್ನು ಈ ವರ್ಷದ ಬಡ್ಜೆಟಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈ 5 ಜಾಗಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಕ್ವಶನ್ ಯಾವ ರೀತಿ ಬೇಕಾದರೂ ಕೇಳ್ಬೋದು. According to the Karnataka budget 26-27, Phaladare camps will be organized in 1000 Gram Panchayat to address which issue? ಕರ್ನಾಟಕ ಬಡ್ಜೆಟ್ 26-27ರ ಪ್ರಕಾರ 1000 ಗ್ರಾಮ ಪಂಚಾಯಿತಿಗಳಲ್ಲಿ ಫಲಾಧಾರೆ ಶಿಬಿರಗಳನ್ನು ಯಾವ ಸಮಸ್ಯೆಗಳನ್ನು ಪರಿಹರಿಸಲು ಆಯೋಜಿಸಲಾಗುತ್ತದೆ? ಫಲಾಧಾರೆ ಅಂತ ಒಂದು ಶಿಬಿರವನ್ನು ಮಾಡ್ತಾರೆ. ಇದು ಯಾವ ಒಂದು ಇಶ್ಯೂನ ಅಡ್ರೆಸ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಲೈಫ್ ಸ್ಟಾಕ್ ರಿಪ್ರೊಡಕ್ಷನ್ ಇಶ್ಯೂಸ್ ಬಗ್ಗೆ, ಪಶು ಸಂವರ್ಧನೆ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗಳು ಪಶುಗಳಲ್ಲಿ ಆಗತ್ತಲ್ವ, ಅದನ್ನು ಬಗೆಹರಿಸೋಕ್ಕೋಸ್ಕರ ಅಂತ ಫಲಾಧಾರೆ ಅಂತ ಕ್ಯಾಂಪ್ಸ್ ಮಾಡ್ತಾರೆ. ನಮ್ಮ ದೇಶ ಡೈರಿಯಲ್ಲಿ ತುಂಬ ಮುಂಚೂಣಿಯಲ್ಲಿದ್ದೀವಿ. ಅದಕ್ಕೆ ಡೈರಿಯಲ್ಲಿ ಮುಂಚೂಣಿಯಲ್ಲಿ ಇರಬೇಕಾದ್ರೆ ಈ ರೀತಿ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇರಬೇಕು. ಹಾಗೆಯೇ ಒಳ್ಳೆ ರೀತಿಯ ರಿಪ್ರೊಡಕ್ಷನಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಕ್ಯಾಟಲ್ಗಳಿಗೆ, ಅದಕ್ಕೋಸ್ಕರ ಈ ಕ್ಯಾಂಪನ್ನು ಮಾಡ್ತಿದ್ದಾರೆ. ಇದು ವೆಲ್ ಅಪ್ರಿಷಿಯೇಟೆಡ್. ಮುಂದಿನ ಕ್ವಶನನ್ನು ನೋಡೋಣ. ಅಂಡರ್ ವಿಚ್ ಸ್ಕೀಮ್ ಹಾಟ್ ಕುಕ್ ಮೀಲ್ಸ್ ಪ್ರೊವೈಡೆಡ್ ಟು ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ವುಮೆನ್ ಇನ್ ಅಂಗನವಾಡಿ ಸೆಂಟರ್ಸ್? ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಬಿಸಿ ಆಹಾರವನ್ನು ನೀಡುವ ಯೋಜನೆ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಮಾತೃಪೂರ್ಣ ಯೋಜನೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮಾತೃಪೂರ್ಣ ಯೋಜನೆಯಡಿಯಲ್ಲಿ ಲ್ಯಾಕ್ಟೇಟಿಂಗ್ ಮದರ್ಸ್ ಹಾಗೆ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಅಂಗನವಾಡಿ ಸೆಂಟರಲ್ಲಿಯೇ ಅವರಿಗೆ ಬಿಸಿಯೂಟವನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಕೀಮ್ ಏಮ್ಸ್ ಟು ಎಸ್ಟಾಬ್ಲಿಷ್ ಆನ್ ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್? ಅಸಂಘಟಿತ ಕಾರ್ಮಿಕರಿಗೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪಿಸುವ ಯೋಜನೆ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಕಾಯಕ ಭಾಗ್ಯ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಅಸಂಘಟಿತ ಕ್ಷೇತ್ರಗಳಲ್ಲಿ ಯಾರು ಇರ್ತಾರೆ ಅವರಿಗೋಸ್ಕರ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರನ್ನು ಶುರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ 90% ಅವರೇ ಇದ್ದಾರೆ. ಆರ್ಗನೈಸ್ಡಲ್ಲಿ ಕೇವಲ ಒಂದು 10%, ಅದಕ್ಕೂ ಕಮ್ಮಿ ಇದ್ದಾರೆ. ಸೊ ಅಸಂಘಟಿತ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಪ್ರಾಪರ್ ಆಗಿರುವಂಥದ್ದು ಒಂದು ಲೀವ್ ಆಗಿರ್ಬೋದು ಅಥವಾ ಒಂದು ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಈ ರೀತಿ ಏನೂ ಸಿಗಲ್ಲ. ಅವರು ಜಸ್ಟ್ ಡೈಲಿ ಲೇಬರ್ ಥರ ಎಷ್ಟು ಬೇಕಾದರೂ ಕೆಲಸ ಮಾಡಿಸ್ಕೊಳ್ತಾರೆ ಅವ್ರ ಕೈಲಿ. ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೆ ಬೇಕಾಗಿರುವಂಥ ಕೆಲಸಗಳೆಲ್ಲ ಸಿಗಬೇಕು ಅಂದರೆ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್, ಕಾಯಕ ಭಾಗ್ಯ ಎನ್ನುವಂಥ ಸ್ಕೀಮ್. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಕ್ವಶನನ್ನು ನೋಡೋಣ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಡ್ಜೆಟ್ ಅನೌನ್ಸ್ಮೆಂಟ್, ಸ್ಕಿಂಡರ್ ಎಲೆಕ್ಟ್ರಿಕ್ ಯೂತ್ ಇಂಪ್ಯಾಕ್ಟ್ ಸೆಂಟರ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಸಿಟೀಸ್? ಕರ್ನಾಟಕ ಬಡ್ಜೆಟ್ ಘೋಷಣೆಯ ಪ್ರಕಾರ ಸ್ಕಿಂಡರ್ ಎಲೆಕ್ಟ್ರಿಕ್ ಯೂತ್ ಇಂಪ್ಯಾಕ್ಟ್ ಸೆಂಟರ್ಸನ್ನು ಯಾವ ನಗರಗಳಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಮೈಸೂರು ಮತ್ತು ಕಲಬುರಗಿ ಈ 2 ಜಿಲ್ಲೆಗಳಲ್ಲಿ ಯೂತ್ ಇಂಪ್ಯಾಕ್ಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ ಯೂತ್ಗೆ ಬೇಕಾಗಿರುವಂಥ ಟ್ರೈನಿಂಗ್ಗಳನ್ನೆಲ್ಲ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್, ಆ್ಯಸ್ ಪಾರ್ಟ್ ಆಫ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ಸ್ 2026,
ಮಾಡರ್ನ್ ಅಗ್ರಿಕಲ್ಚರಲ್ ಸ್ಕಿಲ್ ಟ್ರೈನಿಂಗ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಹೌ ಮೆನಿ ವುಮೆನ್ ಫಾರ್ಮರ್ಸ್. ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ 2026 ಅಂಗವಾಗಿ ಎಷ್ಟು ಮಹಿಳಾ ರೈತರಿಗೆ ಆಧುನಿಕ ಕೃಷಿ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತದೆ? 2026 ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಿಸಿದ್ದಾರೆ. ಇಲ್ಲಿಯೂ ಒಂದು ಕ್ವಶನ್ನ ಫ್ರೇಮ್ ಆಗ್ಬೋದು. ಸೊ ಇದರ ಅಂಗವಾಗಿ 5,000 ಮಹಿಳೆಯರಿಗೆ ಆಧುನಿಕ ಕೃಷಿ ಕೌಶಲ್ಯ ತರಬೇತಿಯನ್ನು ನೀಡ್ತಾರೆ. ಇದರಲ್ಲಿ ಡ್ರೋನನ್ನು ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ಸನ್ನು ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಮಾಡರ್ನ್ ಇರಿಗೇಷನ್ ಮೆಥಡ್ಸ್ಗಳು, ಈ ರೀತಿ ಎಲ್ಲ ಆಧುನಿಕ ಕೌಶಲ್ಯ ತರಬೇತಿಯನ್ನು ಕೊಡ್ತಾರೆ 5,000 ಜನರಿಗೆ. ಸೊ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಮುಂದಿನ ಕ್ವಶನನ್ನು ನೋಡೋಣ. ದ ಪ್ರಗತಿ ಪಥ್ ಸ್ಕೀಮ್ ಫಾರ್ ಡೆವಲಪ್ಮೆಂಟ್ ಆಫ್ 7,110 ಕಿಲೋಮೀಟರ್ ಆಫ್ ರೂರಲ್ ರೋಡ್ಸ್ ಈಸ್ ಇಂಪ್ಲಿಮೆಂಟೆಡ್ ವಿತ್ ಅಸಿಸ್ಟೆನ್ಸ್ ಫ್ರಮ್ ವಿಚ್ ಆರ್ಗನೈಸೇಷನ್? 7,110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಜನರಿಗೆ ತರಲಾಗುತ್ತಿರುವ ಪ್ರಗತಿಪಥ ಯೋಜನೆಯು ಯಾವ ಸಂಸ್ಥೆಯ ಸಹಾಯ ಲಭ್ಯವಾಗಿದೆ? ಸೊ ಇಲ್ಲಿ 2 ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಡೈರೆಕ್ಟಾಗಿ ಪ್ರಗತಿಪಥ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೇಳ್ಬೋದು. ಸೊ ಇದು ರೂರಲ್ ರೋಡ್ ಎಸ್ಟಾಬ್ಲಿಷ್ಮೆಂಟಿಗೆ ಸಂಬಂಧಿಸಿದಂತೆ. ಸೊ ಇದು ಯಾರ ಸಹಾಯ ತಗೊಂಡು ಈ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಅಂದರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇವರ ಸಹಾಯದೊಂದಿಗೆ ಪ್ರಗತಿಪಥ ಸ್ಕೀಮ್ನಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ 7,110 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಖ್ಯ ಕಚೇರಿ ಎಲ್ಲಿದೆ ಗೊತ್ತಿರೋರು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಡ್ಜೆಟ್ ಅನೌನ್ಸ್ಮೆಂಟ್, ಆಲ್ ಗ್ರಾಮ ಪಂಚಾಯತ್ಸ್ ವಿಲ್ ಬಿ ರಿನೇಮ್ಡ್ ಆಫ್ಟರ್ ವಿಚ್ ಲೀಡರ್? ಕರ್ನಾಟಕ ಬಡ್ಜೆಟ್ ಘೋಷಣೆಯ ಪ್ರಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾವ ನಾಯಕರ ಹೆಸರನ್ನು ನೀಡಲಾಗುತ್ತದೆ? ಇದನ್ನು ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಬಿಕಾಸ್ ಗ್ರಾಮ ಪಂಚಾಯತ್ ಬೇಕು, ಗ್ರಾಮ ಸ್ವರಾಜ್ ಬೇಕು ಅಂತ ಯಾರು ಯಾವ ನಾಯಕರು ಜಾಸ್ತಿ ಇದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಹೇಳಿ? ಮಹಾತ್ಮ ಗಾಂಧೀಜಿಯವರು. ಸೊ ಅದಕ್ಕೆ ಅವರ ಹೆಸರಿನಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಹೆಸರು ಇಡ್ತಾರೆ. ಐ ಹೋಪ್ ನಿಮಗೆ ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ಸ್ಕೀಮ್ ಏಮ್ಸ್ ಟು ಇನ್ಸ್ಟಾಲ್ ಸೋಲಾರ್ ಮೈಕ್ರೋಗ್ರಿಡ್ಸ್ ಇನ್ ಎ PPP ಮಾಡೆಲ್? PPP ಮಾಡೆಲ್ ಮಾದರಿಯಲ್ಲಿ ಸೌರ ಮೈಕ್ರೋಗ್ರಿಡ್ಗಳನ್ನು ಸ್ಥಾಪಿಸಲು ಜಾರಿಗೆ ತರಲಾಗುತ್ತಿರುವಂತಹ ಯೋಜನೆ ಯಾವುದು? ಈ ಯೋಜನೆಯ ಹೆಸರು ಅನಂತ ಯೋಜನೆ ಅಂತ. ಇದ್ರ ಮುಖಾಂತರ ಸೋಲಾರ್ ಮೈಕ್ರೋಗ್ರಿಡನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲಲ್ಲಿ ಶುರು ಮಾಡ್ತಾ ಇದ್ದಾರೆ. ಸೊ ಅನಂತ ಯೋಜನೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಕ್ವಶನನ್ನು ನೋಡೋಣ. ದಿ ರಿಪೋರ್ಟ್ ಆನ್ ಡೆವಲಪ್ಮೆಂಟ್ ಆಫ್ ರೀಜನಲ್ ಇಂಬ್ಯಾಲೆನ್ಸಸ್ ವಾಸ್ ಸಬ್ಮಿಟೆಡ್ ಬೈ ವಿಚ್ ಕಮಿಟಿ? ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಸಮತೋಲನ ಕುರಿತು ವರದಿಯನ್ನು ಯಾವ ಸಮಿತಿಯು ಸಲ್ಲಿಸಲಿದೆ? ಸೊ ರೀಜನಲ್ ಇಂಬ್ಯಾಲೆನ್ಸಸ್ ಅಂದರೆ ಒಂದು ಜಾಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ನೋಡಿ, ಹಾಗೆಯೇ ಹೈದರಾಬಾದ್ ಕರ್ನಾಟಕ ರೀಜನ್ನ ಕೆಲವೊಂದು ಭಾಗಗಳು. ಸೊ ಎಷ್ಟು ಡಿಫ್ರೆನ್ಸಸ್ ಇದೆ. ಸೊ ಇದನ್ನೆಲ್ಲ ಒಂದೇ ಮಟ್ಟದಲ್ಲಿ ನಾವು ಬೆಳೆಸಬೇಕಾದ್ರೆ ಸೊ ಇದಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ. ಅವರು ಏನೇನನ್ನು ಕೊಟ್ಟಿದ್ದಾರೆ, ಅವರ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಆ ಕಮಿಟಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಎಂ ಗೋವಿಂದರಾವ್ ಕಮಿಟಿಯವರು. ಸೊ ನೆನ್ಪಿಟ್ಕೊಳ್ಳಿ, ಎಂ ಗೋವಿಂದರಾವ್ ಕಮಿಟಿ ಅವರು ರೀಜನಲ್ ಇಂಬ್ಯಾಲೆನ್ಸಸ್ನ ಕುರಿತಾಗಿ ರಿಪೋರ್ಟನ್ನು ಸಲ್ಲಿಸ್ತಾರೆ. ಮುಂದಿನ ಕ್ವಶನ್. ವಿಚ್ ಸಿಟಿ ವಿಲ್ ಬಿ ಡೆವಲಪ್ಡ್ ಆಸ್ ಎ ಸೆಕೆಂಡ್ IT ಸಿಟಿ ಆಫ್ ಕರ್ನಾಟಕ ಅಕಾರ್ಡಿಂಗ್ ಟು ದ ಬಡ್ಜೆಟ್ ಅನೌನ್ಸ್ಮೆಂಟ್? ಬಡ್ಜೆಟ್ ಘೋಷಣೆ ಪ್ರಕಾರ ಕರ್ನಾಟಕದ 2ನೇ IT ನಗರವಾಗಿ ಯಾವ ನಗರವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ? ಕರ್ನಾಟಕದ 2ನೇ IT ನಗರವಾಗಿ ಮೈಸೂರು ನಗರವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಮೊದಲನೇದು ಯಾವುದು ಹೇಳಿ? ಬೆಂಗಳೂರು. ಸೊ ಎರಡನೇದು ಈ ವರ್ಷ ಅನೌನ್ಸ್ ಮಾಡಿರೋದು ಯಾವುದು? ಯಾವ ನಗರವನ್ನು? 2ನೇ IT ಹಬ್ ಅಂದರೆ ಮೈಸೂರು. ಸೊ ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಇರ್ಬೋದು ಎಕ್ಸಾಮ್ ಪ್ರಿಪ್ರೇಷನನ್ನು ಯಾವ ರೀತಿ ಶುರು ಮಾಡಬೇಕು ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಚಾನಲ್ನ ಮೆಂಬರ್ಶಿಪ್ಪನ್ನು ತಗೊಂಡು ನೀವು ನನಗೆ ಕಾಮೆಂಟನ್ನು ಮಾಡ್ಬೋದು. ನಾನು ನಿಮಗೆ ಖಂಡಿತವಾಗಿಯೂ ರಿಪ್ಲೈಯನ್ನು ಕೊಡ್ತೀನಿ. ಇದೇ ರೀತಿಯ ಕಂಟೆಂಟ್ಸ್ಗಳು ಬೇಕು ಅಂದರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಇವಾಗ ಸೂಪರ್ ಥ್ಯಾಂಕ್ಸನ್ನು ಕೂಡ ಕೊಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.